ಫ್ರೆಂಡ್ಸ್, ಒಂದು ಮುಷ್ಟಿ ಹೆಸರು ಬೇಳೆ, ಒಂದು ಆಲೂಗಡ್ಡೆ ಇದ್ದರೆ ಸಾಕು, ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಮನೆ ಮಂದಿಗೆಲ್ಲ ನಾವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು. ಮೊದಲಿಗೆ ನೋಡ್ರಿ, ಹೆಸರು ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು 2-3 ಸಾರಿ ನೀಟಾಗಿ ತೊಳಿಬೇಕು. ನಾನು 2-3 ಸಾರಿ ನೀಟಾಗಿ ಯಾಕೆ ತೊಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ನೀರನ್ನು ಮತ್ತೆ ನಾವು ಯೂಸ್ ಮಾಡ್ತೀವಿ. ಆಲೂಗಡ್ಡೆಯನ್ನು ಕೂಡ ನೀಟಾಗಿ ತೊಳ್ಕೊಳ್ರಿ. ಈಗ ಇದನ್ನು ನೀಟಾಗಿ ತೊಳ್ಕೊಂಡು ನೀರನ್ನು ತೆಗೆದು, ಎಷ್ಟು ನೀರು ಇರಬಾರ್ದು ಇದರಲ್ಲಿ, ನೀಟಾಗಿ ತೆಗೆದುಬಿಡ್ರಿ ಎಲ್ಲನೂ. ಅದರಲ್ಲಿ ಬಿಸಿ ಬಿಸಿ ಕುದಿಯೋ ಥರ ನೀರನ್ನು ಹಾಕಬೇಕು. ನೋಡಿರಿ, ಇಷ್ಟು ಉಗ ಬರ್ತಾಯಿದೆ, ಕಾಣ್ತಾ ಇದೆ ಅಲ್ವಾ ನಿಮಗೆ? ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ. ಈ ಕಡೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಳ್ಳೋಣ. ಅದರಲ್ಲಿ ಆಲೂಗಡ್ಡೆಯನ್ನು ಹಾಕಿ ನೀಟಾಗಿ ತೊಳ್ಕೊಂಡೇ ಹಾಕ್ಕೊಳ್ರಿ. ಹಾಕಿ ಅದು ಮುಳುಗುವಷ್ಟು ನೀರನ್ನು ನಾವು ಹಾಕಬೇಕು. ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಇದು ಬೇಗನೆ ಬೇಯಬೇಕು ಅಂದ್ಕೊಂಡು ಪೊರ್ಪಾಟನ್ನ ನೀವು ಕಟ್ ಮಾಡಿ ಹಾಕಲಿಕ್ಕೆ ಹೋಗಬೇಡಿ. ಇದು ಇಡೀ ಆಲೂಗಡ್ಡೆಯನ್ನು ನಾವು ಬೇಯಿಸ್ಕೋಬೇಕು. ತುಂಬ ಜನ ಬೇಗನೆ ಬೇಯಬೇಕು ಅಂದ್ಕೊಂಡು ಕಟ್ ಮಾಡಿ ಹಾಕ್ತಾರೆ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಇವಾಗ ಬೆಂದಿರುವ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ನೀವು ತಣ್ಣಗಾಗೋರಿಗೆ ವೇಟ್ ಮಾಡಿ ಸಿಪ್ಪೆಯನ್ನು ತಗೊಳ್ರಿ, ಆರಾಮಾಗಿ ಬರುತ್ತೆ. ಬನ್ನಿ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಒಂದು ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಇದನ್ನು ನೋಡಿರಿ, ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ನಾವು ಕೈಯಲ್ಲೇ ಪೀಸ್ ಮಾಡ್ಕೋಬೋದು. ಜಾಸ್ತಿ ಮೆತ್ತಗೆ ಕುದಿಸ್ಕೊಲಿಕ್ಕೆ ಹೋಗಬೇಡ್ರಿ, ಬೆಂದಿರಬೇಕು, ಆದರೆ ಸ್ವಲ್ಪ ಗಟ್ಟಿಗಿರಬೇಕು. ಇದೆಲ್ಲನೂ ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇಟ್ಕೊಂಡೆ. ಇದನ್ನು ನೀವು ತುರ್ಕೋಬಹುದು, ಇಲ್ಲ ಮ್ಯಾಶ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ನಮಗೆ ಇದ್ರ ಗಂಟಿನ ಅಂಶ ಅನ್ನೋದು ಇರಬಾರ್ದು. ನಾನಿಲ್ಲಿ ಗ್ರ್ಯಾಂಡ್ ಮಾಡ್ಕೊಳ್ಳೋದು ಈಜಿ ಮೆಥಡು ಮತ್ತು ಬೆಸ್ಟ್ ಮೆಥಡ್ ಅಂದ್ಕೊಂಡು ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಕೆಲಸ ಬೇಗನೆ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದಕ್ಕೆ ರುಚಿಗೆ ಅನುಸಾರ 1 ದೊಡ್ಡ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ. 1 ಸ್ಪೂನಷ್ಟು ಧನಿಯಾ, ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಮಿಸ್ ಮಾಡದೆ ಹಾಕ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಈ ತೊಂದರೆ ಮಿಸ್ ಮಾಡದೆ ಹಾಕ್ಕೊಳ್ರಿ. ಇದು ನಮ್ಗೆ ತುಂಬಾ ಈ ಚಳಿಗಾಲದಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ. ಈಗ ಇದನ್ನು ನೋಡಿರಿ, ಇದನ್ನು ನೀರಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದರೆ, ನಾನು ಒಂದೊಂದು ಸಲ ನಮಗೆ ಇದ್ರ ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಕಟರ್ ಸಿಗ್ತಿರಲ್ಲ. ಆ ಟೈಮ್ನಲ್ಲಿ ನೋಡಿರಿ, ನಾವು ಹೀಗೆ ಆರಾಮಾಗಿ ಸಿಪ್ಪೆನ ಕೈಯಿಂದನೇ ತೆಗಿಬೋದು. ಉಗುರು ಕೂಡ ಬೇಕಿಲ್ಲ ನಮಗೆ, ಹಾಗೆ ಆರಾಮಾಗಿ ಬರುತ್ತೆ. ನೋಡಿರಿ, ಕ್ಷಣ ಮಾತ್ರದಲ್ಲಿ ನಾವು ಸಿಪ್ಪೆಯನ್ನು ತೆಗಿಬೋದು. ಎಲ್ಲೋ ಇಟ್ಬಿಟ್ಟಿರ್ತೀವಿ, ಅರ್ಜೆಂಟ್ಗೆ ನಮಗೆ ಸಿಗಲ್ಲ. ಆ ಟೈಮ್ನಲ್ಲಿ ಈ ರೀತಿಯನ್ನು ನಾವು ಮಾಡೋದ್ರಿಂದ ಆರಾಮಾಗಿ ಸಿಪ್ಪೆಯನ್ನು ತಕ್ಕೋಬೋದು. ಈಗ ಇದು ಜಾಸ್ತಿ ಆಗುತ್ತೆ, ಇಷ್ಟು ಪ್ರಮಾಣ ಆದರೆ ಸಾಕು ನಮಗೆ. 1/4 ಇಂಚಿನಷ್ಟು ತೊಗೊಂಡಿದ್ದೀನಿ ನಾವು ತೊಗೊಂಡಿರೋದು 1 ಇಂಚ್ ಇದೆ, ಅದರಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದಕ್ಕೆ ನಾವು ಬೇರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ಸೂಪರ್ ಟೇಸ್ಟ್ ಎಕ್ಸಲೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ದೀವಿ ಇವತ್ತು ನಾವು. ಇದನ್ನು ಇವಾಗ ಸ್ವಲ್ಪ ರುಬ್ಬಿಕೊಡ್ರಿ. ನೋಡಿರಿ, ಇಷ್ಟು ರುಬ್ಬಿದ ನಂತರ ಅದರಲ್ಲಿ ಸ್ವಲ್ಪ 1-2 ಚಮಚದಷ್ಟು ನಾ ಬೇಳೆಯಲ್ಲಿನ ನೀರನ್ನೇ ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಲಿಕ್ಕೆ ಹೋಗಬೇಡ್ರಿ. ಈಗ ನುಣ್ಣಗೆ ರುಬ್ಬ್ರಿ. ನೋಡಿರಿ, 2 ಸ್ಪೂನ್ ನೀರು ಹಾಕ್ಕೊಳ್ಳೋದ್ರಿಂದ ಏನು ಕಷ್ಟ ಆಗಲ್ಲ ನಮಗೆ. ಆರಾಮಾಗಿ ನಮ್ಮ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇದರಲ್ಲಿ ಎಷ್ಟು ನಮಗೆ ಆಲೂಗಡ್ಡೆಯ ಪೀಸಸ್ ಅನ್ನೋದು ಉಳಿಬಾರ್ದು, ನುಣ್ಣಗೆ ಪೇಸ್ಟ್ ಆಗಬೇಕು. ಇವಾಗ ಈ ಪೇಸ್ಟ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಒಂದು ಪರಾತದಲ್ಲಿ ಹಾಕೋತಾ ಇದ್ದೀನಿ. ನೀವು ಯಾವ್ದ್ರಲ್ಲಿ ರೆಡಿ ಮಾಡ್ಕೋತೀರಿ ಅದರಲ್ಲೇ ಹಾಕ್ಕೊಳ್ರಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೂ ಇದು ಒಂದು ಹೆಲ್ತಿ ಆಗಿರುವಂಥ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಒಂದು 5-6 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ತೇವಾಂಶ ಇಲ್ಲ, ಹಸಿ ಇದೆ, ಅದು ಅಂದರೆ ಫ್ರೆಶ್ ಇದೆ. ತೊಳೆದಿಟ್ಟಿರೋದು, ಜಾಸ್ತಿ ನೀರಿನ ಅಂಶ ಇರಬಾರ್ದು ನಮಗೆ. ಎಷ್ಟು ನಾವು ನೀರನ್ನು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ರೆಸಿಪಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೋಡಿರಿ, ಸ್ವಲ್ಪ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ. ನೋಡಿರಿ, ನಾನು ಒಂದೇ ಡೈರೆಕ್ಷನಲ್ಲೇ ಗ್ರ್ಯಾಂಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಗಾಢ ರಲಿಸ್ಕೊಡ್ರಿ, ರಿವರ್ಸ್ ಪಲ್ಸ್ನಲ್ಲೇನೂ ಮಾಡಿಲ್ಲ.
ಈಗ ಇದನ್ನು ಕೂಡ ನೋಡ್ರಿ, ನಾ ಈಗ ತೋರಿಸ್ತಿದ್ದೆ ನೋಡ್ರಿ ಯಾವ ರೀತಿಯಾಗಿ ಗ್ರ್ಯಾಂಡ್ ಆಗಿದೆ ಅಂತ. ಇವಾಗ ನೋಡಿದರೆ ನಿಮಗೆ ನುಣ್ಣಗಾಗಿದೆ ಅಂತ ಕಾಣ್ತಾ ಇದೆ, ಆದರೆ ಕೈಯಿಂದ ತೋರಿಸ್ತೀನಿ ನೋಡ್ರಿ ಎಷ್ಟು ನಮಗೆ ರಫ್ ಆಗಿದೆ ಅಂತ. ಈ ಥರ ಇರಬೇಕು ನಮಗೆ. ಅಂದರೆ ನಮ್ಮ ಬಾಯಲ್ಲಿ ಏನಾಗಬೇಕು, ಕೊತ್ತಂಬರಿ ಮತ್ತು ಎಳ್ಳು ನಾವು ಹಾಕಿರುವಂಥ ಈ ಸಾಮಗ್ರಿ ಏನಿದೆ ಅಲ್ವಾ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಪುದೀನ, ಎಳ್ಳಲ್ಲ ಬಂಧುಗಳ, ಎಳ್ಳನ್ನು ಪೇಸ್ಟನ್ನು ಮಾಡ್ಕೊಂಬಿಟ್ಟು ನಾವು ಅದನ್ನು ಬಾಯಲ್ಲಿ ಅವಾಗವಾಗ ನಮ್ಗೆ ಸಿಗ್ತಿರ್ಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೇಳೆ ನೆನೆಸಿದ್ವಲ್ವ, ಅದರ ನೀರನ್ನು ನಾನು ಗ್ಲಾಸ್ನಲ್ಲಿ ಹಾಕ್ಕೊಂಡೆ. ಈ ಬೇಳೆಯಲ್ಲಿ ಅಸಲು ಎಷ್ಟು ನೀರಿರಬಾರ್ದು, ಹೀಗೆ ಮಾಡ್ಕೊಳ್ರಿ. ನೀರೇನಾದರೂ ಇತ್ತು ಅಂದರೆ ಆ ಪಾತ್ರೆಯಲ್ಲೇ ಉಳಿತೆ. ನಂದ್ರಲ್ಲಿ ಏನೂ ನೀರಿಲ್ಲ, ಹಾಗಾಗಿ ನಾನು ಇವಷ್ಟು ಹೀಗೆ ಹಾಕ್ಕೋತಾ ಇದ್ದೀನಿ. ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡ್ಕೋತಾ ಇಲ್ಲ. ನಾವು ಸಾರು ಮಾಡ್ತೀವಲ್ವ ಮಧ್ಯಾಹ್ನ, ಅದ್ರ ಜೊತೆಗೆ ಆ ನೀರನ್ನು ನಾನು ಸೇರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಎಲ್ಲ ನಾವು ಹಾಕಿರುವಂಥ ಸಾಮಗ್ರಿ, ಮಸಾಲೆ, ನಾವು ಹಾಕಿರುವಂಥ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಯಿತು. ಅದರಲ್ಲಿ ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟನ್ನು ಬಿಟ್ಟು ಬೇರೆ ಯಾವ ಹಿಟ್ಟನ್ನು ಇಲ್ಲಿ ನಾನು ಸೇರಿಸ್ತಾ ಇಲ್ಲ ಇವತ್ತು. ಈ ರೆಸಿಪಿಗೆ ಗೋಧಿ ಹಿಟ್ಟಾದರೆ ಸಾಕು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ಹಿಟ್ಟು ಯಾವುದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕ್ದೇ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಡ್ರಿ. ಇದು ಇಷ್ಟೇ ಹಿಡಿಯುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ, ಯಾಕಂದರೆ ನಿಮ್ಮ ಹಾಕೋದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಹೆಚ್ಚು ಕಮ್ಮಿ ಆಯಿತು ಆ ಪ್ರಮಾಣ ಅಂದರೆ ಹೆಚ್ಚು ಕಮ್ಮಿ ಹಿಟ್ಟಿನ ಪ್ರಮಾಣ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನಂದು ಕ್ವಾಂಟಿಟಿಗೆ 300ರಿಂದ 350 ಗ್ರಾಮ್ನಷ್ಟು ಹಿಟ್ಟು ಹತ್ತಿದೆ ಬಂಧುಗಳೇ ನನಗಿದಕ್ಕೆ. ಇದನ್ನೇನು ರೊಟ್ಟಿ ಹಿಟ್ಟಿನಾಗೆ ನಾದೋದಾಗಲಿ ಚಪಾತಿ ಹಿಟ್ಟಿನಾದ ನಾದೋದಾಗಲಿ ಅವಶ್ಯಕತೆ ಇಲ್ಲ. ಆರಾಮಾಗಿಯೇ ನೀವು ಹಗುರವಾಗಿಯೇ ಕಲಿಸ್ಕೋಬೋದು. ನೋಡಿರಿ, ಇಷ್ಟು ಮೆತ್ತಗಿರಬೇಕು, ಗಟ್ಟಿಗೆ ಇರಬಾರ್ದು. ಈಗ ಇದು ಪರ್ಫೆಕ್ಟ್ ಆಗಿದೆ. ಬೆರಳು ಹಾಕಿದರೆ ಆರಾಮಾಗಿ ನಮ್ಮ ಬೆರಳು ಹೋಗಬೇಕು. ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಹಗುರವಾಗಿಯೇ ನಾನು ಮಿಕ್ಸ್ ಮಾಡ್ತೀನಿ. ನಾದ್ತಾ ಇಲ್ಲ, ನಾದಿದ್ರೆ ಕೈಗೆಲ್ಲ ಹತ್ತುತ್ತೆ, ಹಾಗಾಗಿ ನಾದಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಮಿಕ್ಸ್ ಮಾಡಿಬಿಡ್ರಿ. ನಮಗೆ ಎಣ್ಣೆ ಹಿಟ್ಟಿನಲ್ಲಿ ಸೇರಬೇಕಷ್ಟೇ. ನಮಗೆ ಈ ಥರವಾಗಿ ಹಗುರವಾಗಿಯೇ ಮಿಕ್ಸ್ ಮಾಡಿಕೊಡ್ರಿ. ಮೆತ್ತಗಿರುತ್ತಲ್ವಾ, ನಾದೋದ್ರಿಂದ ನಮ್ಮ ಅಂಗೈಗೆಲ್ಲ ಹತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಹಗುರವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿರಿ, ನಿಮ್ಮ ಕೈ ಕೆಲಸನೇ ಇಲ್ಲ, ನಾದಬೇಕು ಅನ್ನೋ ಕೆಲಸನೇ ಇಲ್ಲ. ಇವಾಗ ಹಗುರವಾಗಿ ನಾದ್ಕೊಂಡು ನಿಮಗೆ ಎಷ್ಟು ಸೈಜಿನಲ್ಲಿ ಬೇಕು ಅಷ್ಟು ಸೈಜಿನಲ್ಲಿ ಉಳ್ಳೆಯನ್ನು ಮಾಡಿಕೊಡ್ರಿ. ನೋಡಿರಿ, ಉಳ್ಳೆ ಮಾಡಬೇಕಾದ್ರೂ ಕೂಡ ಏನು ಕಷ್ಟ ಆಗಲ್ಲ. ಕಟ್ ಮಾಡಬೇಕಾದ್ರೆ ಜಿಗುಟ್ಟಿರಲ್ಲ, ಹಾಗಾಗಿ ಆರಾಮಾಗಿ ಕಟ್ ಆಗುತ್ತೆ. ನಾನು ಇಷ್ಟು ದೊಡ್ಡ ಸೈಜೇ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜ್ನಲ್ಲಿ ಮಾಡಿಕೊಡ್ರಿ. ಈಗ ಆ ಉಳ್ಳೆಯನ್ನು ನೋಡಿರಿ, ನಾನು ಒಣ ಹಿಟ್ಟು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ನೀಟಾಗಿ ಎಲ್ಲನೂ ಡಿಪ್ ಮಾಡಿ ಹೀಗೆ ನೋಡಿರಿ ಉರುಳಿಸ್ತಾ ಇದ್ದೀನಿ. ಎಲ್ಲ ಕಡೆಗೆ ನಮ್ಮ ಹಿಟ್ಟು ಅನ್ನೋದು ಕೋಟಿಂಗ್ ಆಗಬೇಕು ಅದಕ್ಕೆ. ಈಗ ಇದನ್ನು ಲಟ್ಟಣಿಗೆ ಸಹಾಯದಿಂದ ನಾವು ಸ್ವಲ್ಪ ಚಿಕ್ಕ ಚಪಾತಿಯಷ್ಟು ತಿಕ್ಕೊಳ್ಳೋಣ. ಅದ್ರ ಮೇಲೆ ನೋಡ್ರಿ, ನಾವು ನೀಟಾಗಿ ತೊಳ್ಕೊಂಡು ಸೋಸ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾವು ಒಳಗಡೆ ಕೊತ್ತಂಬರಿ ಹಾಕಿದ್ದೀವಿ. ಹೀಗೆ ಹಾಕೋದ್ರಿಂದ ಕೊತ್ತಂಬರಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಕೂಡ ಸುಂದರವಾಗಿ ಕಾಣುತ್ತೆ ಅಷ್ಟೇ. ಅರ್ಧ ಭಾಗಕ್ಕೆ ಮಾತ್ರ ಹಾಕೋತಾ ಇದ್ದೀನಿ ನಾನು, ಇಲ್ಲೇ ಫುಲ್ ಏನು ಹಾಕ್ತಾ ಇಲ್ಲ. ಯಾಕೆ ನಾನು ಫುಲ್ ಹಾಕ್ತಾ ಇಲ್ಲ ಅನ್ನೋದು ನಾನು ನೋಡ್ತಿದ್ರಲ್ವ ಬಂದಾಗ ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಫುಲ್ ಹಾಕಿಲ್ಲ ಅಂತ. ಈಗ ಇದನ್ನು ನೋಡ್ರಿ, ನಾವು ಲಟ್ಟಣಿಗೆಯಿಂದ ತಿಕ್ಕೊಂಬಿಡೋಣ. ಒಂದಿಷ್ಟು ಸ್ವಲ್ಪ ಆದಷ್ಟು ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನಿಮ್ಮ ಹತ್ರ ಇದ್ದರೆ, ಇಲ್ಲ ಅಂತಂದರೆ ನಿಮಗೆ ಎಷ್ಟಿದೆ ಅಷ್ಟನ್ನೇ ಹಾಕೋಬಹುದು ನೀವು. ಈಗ ಹೊಳ್ಳಿ ಸಾಕಿ ಮತ್ತು ಸ್ವಲ್ಪ ಲೈಟಾಗಿ ನಾನು ಇದನ್ನು ತಿಕ್ಕೋತಾ ಇದ್ದೀನಿ. ಈಗ ಇದರ ಮೇಲೆ ನೋಡ್ರಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಎಣ್ಣೆ ಎಲ್ಲ ತುಂಬಾ ಸೌರಿ ಬಿಡ್ಬೇಕು. ನಾವು ಎಷ್ಟು ಜಾಗ ಬಿಡದೆ ಕಂಪ್ಲೀಟಾಗಿ ಎಣ್ಣೆ ಸೌರಿ. ಇದಕ್ಕೆ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಚೆಲ್ಕೋತಾ ಇದ್ದೀನಿ. ಲೈಟಾಗಿ ಚೆಲ್ರಿ, ಜಾಸ್ತಿ ಬೇಡ. ಇದನ್ನು ನೋಡ್ರಿ, ಇವಾಗ ಫೋಲ್ಡಿಂಗ್ ಮಾಡಿದೆ. ಈಗ ನಾನು 2 ಕಡೆ ಯಾಕೆ ಹಾಕಿಲ್ಲ, ನಾವು ಫುಲ್ ಯಾಕೆ ಹಾಕಲಿಲ್ಲ ಅಂತಂದರೆ ನೋಡ್ರಿ, ಇವಾಗ ಫೋಲ್ಡಿಂಗ್ ಮಾಡ್ತೀವಲ್ವಾ, ಅದು ಒಳಗಡೆ ಮತ್ತೆ ನಾವು ಎಣ್ಣೆ ಹಾಕ್ತೀವಿ, ಕೊತ್ತಂಬರಿ ಬಿಚ್ಚೋಗುತ್ತೆ. ಅದಕ್ಕೋಸ್ಕರ ನಾನು ಅರ್ಧ ಭಾಗಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಫೋಲ್ಡ್ ಮಾಡಿ ಎಣ್ಣೆಯನ್ನು ಹಾಕಿ ಈಗ 4 ಫೋಲ್ಡ್ ಮಾಡ್ತಾಯಿದ್ದೀನಿ. ನಾವು ಆರಾಮಾಗಿ ಚಪಾತಿ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ಸೇಮ್ ಟು ಸೇಮ್, ಏನು ಚೇಂಜಸ್ ಏನೂ ಇಲ್ಲ ಅದರಲ್ಲಿ. ಈಗ ನೋಡಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಫೋಲ್ಡ್ ಮಾಡಿಕೊಂಡು ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನೇ ಹಾಕಿ ನೀಟಾಗಿ ನಾವು ಇದನ್ನು ತಿಕ್ಕೊಳ್ರಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ತಿಕ್ಕೊಳ್ರಿ. ನಿಮ್ಗೆ ಅವಾಗವಾಗ ಇದು ಹತ್ತುತ್ತಾ ಇರುತ್ತೆ, ಅದರಲ್ಲಿ ಸ್ವಲ್ಪ ಮೇಲೆ ಹಿಟ್ಟನ್ನು ಉದುರಿಸ್ಕೊಂಡು ತಿಕ್ಕೊಳ್ರಿ. ಇದು ಒಂದೇ ಡೈರೆಕ್ಷನಲ್ಲಿ ತಿಕ್ಕಲಿಕ್ಕೆ ಬರಲ್ಲ, ನಿಮಗೆ ಡೆಲಿಕೇಟ್ ಇರುತ್ತೆ. ಹಾಗಾಗಿ ನಾವು ಕೈಯಿಂದ ಸರಿಸ್ಕೊತಾನೆ ಇದನ್ನು ನಾವು ತಿಕ್ಕೋಬೇಕು.
ನೋಡಿರಿ ಹೀಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಉದುರಿಸ್ಕೊಡ್ರಿ, ಜಾಸ್ತಿ ಏನು ಬೇಡ. ನಮಗೆ ಲಟ್ಟುಣಿಗೆ ಹತ್ತಬಾರ್ದು, ಲಟ್ಟುಣಿಗೆ ಹತ್ತಿದ್ರೆ ಏನಾಗುತ್ತೆ, ಅದು ಕಟ್ ಆಗುತ್ತೆ. ಅದಕ್ಕೋಸ್ಕರನೇ ಲೈಟಾಗಿ ನಾವು ಯಾವಾಗ ನಮ್ಮ ಲಟ್ಟುಣಿಗೆ ಹತ್ತತ್ತೆ ಅಂತ ಡೌಟ್ ಬಂತು ಅಂದರೆ ಸ್ವಲ್ಪ ಲೈಟಾಗಿ ಹಿಟ್ಟು ಉದುರಿಸ್ಕೊಂಡು ತಿಕ್ಕೊಳ್ರಿ. ನಾನು ಇದನ್ನು ದೊಡ್ಡ ತಿಕ್ಕೋತೀನಿ, ಹಂಚಿನ ತುಂಬ ತಿಕ್ಕೋತೀನಿ. ನಾವು ಇವಾಗ ಇದನ್ನು ಗುಂಡಕ್ಕೆ ತಿಕ್ಕೋಬೋದು, ನಾನು ತಿಕ್ಕೊಂಡಿನೆಲ್ಲ ಹಾಗೂ ಕೂಡ ತಿಕ್ಕೋಬೋದು. ಪ್ರತಿದಿನ ನಾವು ಗುಂಡಕ್ಕೆ ಮಾಡ್ತೀವಲ್ವ, ಒಂದು ವೆರೈಟಿ ಇರಲಿ ಅಂದ್ಕೊಂಡು ನಾನು ಈ ಶೇಪ್ನಲ್ಲಿ ತಿಕ್ಕೊಂಡಿದ್ದೀನಿ. ನೀವು ಚೌಕ ಕೂಡ ಮಾಡ್ಕೋಬೋದು. ನೋಡಿರಿ ಇಷ್ಟು ತೆಳ್ಳಗೆ ತಿಕ್ಕೊಂಡಿದ್ದೀನಿ ನಾನು. ನೋಡಿರಿ ತೊಗೋಬೇಕಾದ್ರೆ ಹುಷಾರಾಗಿ ತೊಗೊಳ್ರಿ, ಗಡಿಬಿಡಿ ಮಾಡಿ ತೊಗೊಂಡ್ರೆ ಹರಿದೋಗುತ್ತೆ, ಡೆಲಿಕೇಟ್ ಇರುತ್ತಲ್ಲ ಅದಕ್ಕೋಸ್ಕರ. ಈಗ ನೋಡಿರಿ ಆಲ್ರೆಡಿ ನಾನಿಲ್ಲಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಬಿಸಿಯಾಗಿರೋ ಹಂಚಿನಲ್ಲಿ ಹಾಕಿದೆ. ನೋಡಿರಿ ನಾನು ಹೇಳಿದ್ನಲ್ವ ಹಂಚಿನ ತುಂಬ ತಿಕ್ಕೋತೀನಂತ. ನನ್ನ ಹಂಚಿರೋದು ದೊಡ್ಡದೇ, ಅದ್ರ ತುಂಬ ನಾನು ತಿಕ್ಕೊಂಡಿದ್ದೀನಿ. ಈಗ ನೋಡಿರಿ ಸ್ವಲ್ಪ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿಸಿ ಹಾಕೊಂಡ್ಬಿಡೋಣ. ಹೊಳ್ಳಿಸಿ ಹಾಕಿ ನೋಡಿರಿ ಇವಾಗ ನಾನು ಫ್ಲೇಮನ್ನು ಹೈ ಇಟ್ಕೊತಾ ಇದ್ದೀನಿ. ಅದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ತುಪ್ಪ ಹಾಕೋಬೋದು, ಬೆಣ್ಣೆ ಕೂಡ ಹಾಕೋಬೋದು. ಎಣ್ಣೆ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರೂ ಆರಾಮಾಗಿ ಮಾಡ್ಕೋತಾರೆ ಅಂದ್ಕೊಂಡು ಇವತ್ತು ನಾನು ಎಣ್ಣೆಯನ್ನು ಹಾಕಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಎಣ್ಣೆಯನ್ನು ಹಾಕಿಬಿಟ್ಟು ಹೊಳ್ಳಿಸಿ ಹಾಕಿ ಆ ಕಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ನಾವು ಎರಡೂ ಕಡೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಹೈ ಲೋ ಮಾಡ್ತಾನೆ ಬೇಯಿಸ್ಕೊಳ್ಳಿ. ಇವಾಗ ನಾನು ಫ್ಲೇಮನ್ನು ಲೋ ಮಾಡಿ ನೋಡಿರಿ. ಒಂದೇ ಡೈರೆಕ್ಷನಲ್ಲಿ ನೀವು ಗ್ಯಾಸ್ ಉರಿಯನ್ನು ಇಟ್ಟು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹೈ ಲೋ ಮಾಡ್ತಾ ಬೇಯಿಸೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಪದರ ಆಗುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ನಾವು ಒಂದೇ ಸಾರಿ ಹೈ ಫ್ಲೇಮ್ ಇಟ್ಟು ಟಕ ಮಾಡಿ ತೆಗೆದ್ವಿ ಅಂತಂದರೆ ಮೇಲೆ ಬೇಯುತ್ತೆ, ಒಳಗಡೆಗೆ ಬೇಯಲ್ಲ. ಯಾಕಂದರೆ 4 ಪದರ ಇರುತ್ತೆ ನಮ್ಮದು. ಹಾಗಾಗಿ ಲೋ ಹೈ ಮಾಡ್ತಾನೆ ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ನೋಡಿರಿ ಚೆನ್ನಾಗಿ ನಮ್ಮದು ಎರಡೂ ಕಡೆಗೆ ಬೆಂದಾಯಿತು. ನಿಮ್ಮ ಹತ್ರ ಕೊತ್ತಂಬರಿ ಇಲ್ಲ ಅಂದರೆ ಮೇಲೆ ಹಾಕೋದು ಬಿಟ್ಟು ಒಳಗಡೆಗೆ ಹಾಕ್ಕೊಂಡು ಹಾಗೆ ಕೂಡ ನೀವು ಮಾಡ್ಕೋಬೋದು. ನೋಡಿರಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ವಾವ್, ನಮ್ಮ ಬಾಯಲ್ಲಿ ತಿಂತಾಯಿದ್ರೆ ನಮಗೆ ಆ ಹೆಸರು ಬೇಳೆ ಮತ್ತು ಆ ಕೊತ್ತಂಬರಿ ಸಿಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೋಡಿರಿ ನಾನು ಆನಿಯನ್ ಪಿಕಲ್, ಈರುಳ್ಳಿಯ ಉಪ್ಪಿನಕಾಯಿ ಮತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಒಂದು ಮಾಡಿದರೆ ನೋಡಿರಿ ನಮಗೆ ಆ ಇಡೀ ದಿನ 3 ಹೊತ್ತಿಗೆ ಯಾವುದೇ ಟೆನ್ಷನ್ ಇಲ್ಲ. ಇದನ್ನು 3 ರೀತಿಯಾಗಿ ನಾವು ತಿಂಡಿಯನ್ನು ಮಾಡ್ಕೋಬೋದು. ಇದರಿಂದ ಪೂರಿ ಮಾಡ್ಕೋಬೋದು, ಕಚೋರಿ ಮಾಡ್ಕೋಬೋದು, ಸಖತ್ತಾಗಿರ್ತವೆ. ನೋಡಿರಿ ಪೂರಿ ಕೂಡ ಇದನ್ನು ನಾವು ಒಂದು ವಾರ ಇಟ್ಟು ತಿನ್ಬೋದು. ವಾರ ಇಟ್ಟರು ಕೂಡ ಉಬ್ಬಿದ ಹಾಗೇ ಇರುತ್ತೆ, ಮೆತ್ತಗೆ ಬೀಳಲ್ಲ. ಇದು ಬೇಕು ನಿಮಗೆ ರೆಸಿಪಿ ಅಂತಂದರೆ ಕಮೆಂಟ್ ಮಾಡಿರಿ. ಕಚೋರಿ ಮತ್ತು ಪೂರಿಯನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಈ ಪೂರಿ ಮಾಡಲಿಕ್ಕೆ ನಾವು ಲಟ್ಟುಣಿಗೆಯನ್ನು ಯೂಸ್ ಮಾಡಿಲ್ಲ, ಪೀಠ ಯೂಸ್ ಮಾಡಿಲ್ಲ, ಮತ್ತು ಪೇಪರ್ ಕೂಡ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ವಿ. ನೋಡಿರಿ ಸೂಪರ್ ಆಗಿರುವಂಥ ರೆಸಿಪಿ ರೆಡಿ ಆಯಿತು ನಮ್ಮದು. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇಲ್ಲ ಇವತ್ತು, ಇನ್ನೂ ದೇವರಿಗೆ ನೈವೇದ್ಯವನ್ನು ಮಾಡಿಲ್ಲ ನಾನು. ಅದಕ್ಕೋಸ್ಕರ ನಿಮಗೆ ಉಬ್ಬಿರೋದು ನೋಡಿದ್ರೇ ಪದರ ಆಗುತ್ತೆ ಅಂತ ಗೊತ್ತಾಗಿರುತ್ತೆ. ಅರ್ಥ ಆಯ್ತಲ್ವ? ಈ ಉಪ್ಪಿನಕಾಯಿ ಜೊತೆಗೆ ನಾವು ಸರ್ವ್ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ ಬಂಧುಗಳೇ, ಎಕ್ಸಲೆಂಟ್ ಆಗಿರುತ್ತೆ. ಉಪ್ಪಿನಕಾಯಿ ರೆಸಿಪಿಯನ್ನು ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದರೆ ಅದರಲ್ಲಿ ನಾನು ಎಲ್ಲ ರೆಸಿಪಿ ಬರುತ್ತೆ. ಈ ಉಪ್ಪಿನಕಾಯಿನ ನೋಡಿಕೊಂಡು ಮಾಡ್ಕೋಬಹುದು ನೀವು. ಈ ಉಪ್ಪಿನಕಾಯಿ ಬಿಸಿ ನಮ್ಮ ಶುದ್ಧ ಹಸುವಿನ ತುಪ್ಪದಿಂದ ಮಾಡಿರುವಂಥ ಹೋಮ್ ಮೇಡ್ ತುಪ್ಪದಿಂದ ತಿಂತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ ಬಂಧುಗಳೇ. ಆದರೆ ನಾನಿಲ್ಲಿ ಇವತ್ತು ತಿಂದು ತೋರಿಸ್ತಾ ಇಲ್ಲ, ನಾನು ದೇವರ ಹಿಟ್ಟು ಮೇಲೇ ನಾನು ತಿನ್ನೋದು. ಹಾಗಾಗಿ ಇದು ಒಂದು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು, ನಮಗೆ 4 ಹೊತ್ತಿನ ಡಿಶನ್ನು ನಾವು ಮಾಡ್ಕೋಬಹುದು. ಬೆಳಿಗ್ಗೆ ಮತ್ತು ರಾತ್ರಿ ಡಿನ್ನರ್ಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟು, ರಾತ್ರಿ ಡಿನ್ನರ್ಗೆ. ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಲ್ವ, ಇದನ್ನು ಮಸಾಲೆ ಚಪಾತಿ ಅಂತೀರಾ, ಪರೋಟ ಅಂತೀರಾ, ಇಲ್ಲ ವೆರೈಟಿ ಡಿಶ್ ಅಂತೀರಾ, ಅದು ನಿಮಗೆ ಬಿಟ್ಟಿದ್ದು. ಇದಕ್ಕೆ ನಾನು ಯಾವ ಹೆಸರನ್ನು ಇಡ್ತಾ ಇಲ್ಲ. ನೀವೇನು ಹೆಸರು ಇಡಬೇಕು ಅಂತ ಕಮೆಂಟ್ ಮಾಡಿರಿ, ಆ ಹೆಸರನ್ನೇ ಇಡ್ತೀನಿ. ಇದು ನಮಗೆ 2 ಹೊತ್ತಿಗೆ ಆಯಿತು. ಮಧ್ಯಾಹ್ನ ಅನ್ನ ಸಾರು ಒಂದು ಮಾಡಿಬಿಟ್ರೆ ಅದ್ರ ಜೊತೆಗೆ ನಮ್ಮ ಪೂರಿ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಚೋರಿ ಆಯಿತು. ಆಹಾಹಾ, ಒಂದೇ ಹಿಟ್ಟಿನಲ್ಲಿ ಐಡಿಯಾ ಸೂಪರ್ ಆಗಿದೆ ಅಲ್ವಾ ಬಂಧುಗಳೇ, ಸಖತ್ತಾಗಿರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇಡೀ ಡೇಯನ್ನು ನಾವು ಒಂದು ಹಿಟ್ಟಿನಲ್ಲಿ ಎಂಜಾಯ್ ಮಾಡ್ಕೋಬಹುದು. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿ ಹಾಕಿದ್ದೆ. ಅವ್ರು ಬಂದ ತಕ್ಷಣ ಎಲ್ಲ ಖಾಲಿ ಮಾಡ್ಕೊಂಡು ಬಂದು ತುಂಬ ಸಖತ್ತಾಗಿದೆ, ಇವಾಗೂ ಕೂಡ ನಮಗೆ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.